ಅಲ್ಲಿಂದ ಸ್ಕೂಟ್ರಲ್ಲಿ ಬಿಡಿಸ್ಕೊಡ್ಲಿಲ್ಲ. ಒಂದ್ರಲ್ಲಿ 2 ಕಾಚ ಕೊಟ್ಟವರಲ್ಲ, ಅದೇ ಒಂದೇ ಕಲರ್. ಒಂದು ನನಗೆ ನಿನ್ಗೆನಾ. ಕೊನೆಗೂ ಬುಕ್ ಮಾಡಾಯ್ತು, ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಏನ್ ಗೊತ್ತಾ ಇವತ್ತು ವಿಷಯ? ನಮ್ಮಮ್ಮ ಚಿನ್ನ ಕೊಟ್ಟವ್ರೆ. ಅದು ಯಾಕೆ ಅಂತಂದ್ರೆ ನಾನು ಗಾಡಿ ಕೇಳಿದೆ, ಅದಕ್ಕೆ ಚಿನ್ನನ ಅಡ ಮಾಡಿಬಿಟ್ಟು ಗಾಡಿ ತಗಪ್ಪ ಅಂತ ಚಿನ್ನ ಕೊಟ್ಟವ್ರೆ. ಅಚ್ಚಾ, ನಿಜವಾಗ್ಲೂ ನೋಡಿ ನಮ್ಮಮ್ಮ. ಮಮ್ಮಿ ಯಾಕೆ ಮಮ್ಮಿ ಚಿನ್ನ ಕೊಟ್ಟಿದ್ಯಾ? ಒಡವೆ ಮಡಗ್ಬಿಟ್ಟು ಗಾಡಿ ಇರಲಿ ಮನೇಲಿ ಅಂತ ಆಮೇಲೆ ಬುಡ್ಸ್ಕ ಮಾಡ. ನನಗೆ ಅನ್ಕೊಂಡ್ರ? ನನಗಲ್ಲ ಗೈಸ್, ಗಾಡಿ ನಮ್ಮ ಮನೆಯವ್ರಿಗೆ ಗಾಡಿ ಬೇಕು. ಚಿನ್ನ ಇದೊಂದು ಸ್ವಲ್ಪ ಅಡ ಇಟ್ಬಿಟ್ಟು ಮತ್ತೆ ಇದೊಂದು ಸ್ವಲ್ಪ ಮನೇಲಿ ಒಂದು ಸ್ವಲ್ಪ ಅಮೌಂಟ್ ಐತೆ, ಅದನ್ನು ಸೇರ್ಸಿ ಹಾಕಿ ಏನೋ ಅಡ್ಜಸ್ಟ್ ಮಾಡಿ, ಗೊತ್ತಲ್ಲ ಮಿಡಲ್ ಕ್ಲಾಸ್ ಅವ್ರದ್ದು ಇರ್ತದಲ್ಲ ಪ್ರಾಬ್ಲಮ್ಸು, ಅದೆಲ್ಲ ಅಡ್ಜಸ್ಟ್ ಮಾಡಿ ಇವಾಗ ಗಾಡಿ ತಗೊಬರಕ್ಕೆ ಹೋಯ್ತಾ ಇದೀವಿ. ಅದು ಯಾವ ಗಾಡಿ ಅಂದ್ರೆ ಗಾಡಿ ಕಂಪ್ನಿದು ತರಕ್ ಹೋಯ್ತಾ ಇದೀವಿ. ಅದಕ್ಕೆ ಇದೊಂದು ಮತ್ತೆ ಇನ್ನೊಂದು, ಇದಲ್ದೇನೆ ಇನ್ನೊಂದು ಚಿನ್ನ ಅಡ ಮಾಡುತ್ತಾ ಇದೀವಿ. ಅದು ಯಾವ್ದು ಅಂದ್ರೆ ಬನ್ನಿ ತೋರಿಸ್ತೀನಿ. ಇದು ಗೈಸ್, ಈ ಉಂಗ್ರನ, ವಾಚ್ ಅಲ್ಲ ಉಂಗ್ರನ ಅಡ ಮಾಡಕ್ಕೆ ಹೋಯ್ತಾ ಇದೀವಿ. ನಮ್ಮ ಅಮ್ಮಗೆ ಏನ್ ಖುಷಿನ ಗುರು, ಚಿನ್ನ ನಾನು ಒಡವೆ ಅಡ ಮಾಡುತ್ತಾರಲ್ಲ ಅಂತ ಬೇಜಾರಲ್ಲಿ ಇದೀನಿ. ನಿಜವಾಗಿ ನನಗೂ ಬೇಜಾರಿಗೆ. ನಿನ್ಗೂ ಬೇಜಾರಾ? ಆಯ್ತಲ್ಲ, ನಿಮ್ಗೆ ಇಸ್ಕೊಟ್ಬಿಡ್ತೀನಿ. ಗೈಸ್, ಗಾಡಿ ಇವ್ರಿಗೋಸ್ಕರ ತಗೋತಾ ಇರೋದು, ಆದ್ರೆ ನಮ್ಮ ಅಮ್ಮನೂ ಓಡಿಸಲ್ಲ, ನಮ್ಮ ಅಪ್ಪನೂ ಓಡಿಸಲ್ಲ. ಜಾಸ್ತಿ ಓಡಿಸೋದೇ ನಾನು. ಅದಕ್ಕೋಸ್ಕರ ಒಂದು ಕಿಸ್ಕೊಟ್ಟಿದ್ದು, ಬೇರೆ ಏನಾದ್ರು. ಗಾಡಿನ ನಾನೇ ಜಾಸ್ತಿ ಓಡಿಸೋದು ಗೈಸ್. ಅಲ್ವಾ ಮಮ್ಮಿ? ನಾನು ಓಡಿಸ್ತೀನಿ. ನೀನು ಗಾಡಿನೇ ಓಡಿಸ ಬರೋದಿಲ್ವಲ್ಲ ಮಮ್ಮಿ? ಕಲ್ತ್ಕೊತೀನಿ ಗೈಸ್, ನಮ್ಮ ಅಮ್ಮ ಗಾಡಿ ಕಲ್ತ್ಕೊತಾರಂತೆ. ನೋಡೋಣ, ತೋರಿಸ್ತೀನಿ ಹೆಂಗ್ ಕಲಿಬೇಕಾರಲ್ಲ, ಹೆಂಗ್ ಬಿಡ್ತಾರೆ ಗಾಡಿನ ಅಂತ ತೋರಿಸ್ತೀನಿ ನಿಮ್ಗೆಲ್ಲ. ಏನಕ್ಕೆ ಇವೆಲ್ಲ ಹಿಂಗೆ ಅಂಡಿದ್ಯಲ್ಲ? ದಾಖಲಾತಿಗಳನ್ನು ಎತ್ತಿಕೊಳ್ಳಲು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನ್ ಗುರು ಗೈಸ್, ಗಾಡಿನ ತರಕ್ ಹೋಯ್ತಾ ಇದೀವಿ ಇವಾಗ. ಚಿನ್ನ ಅಡ ಮಡಗೋದು ಎಲ್ಲಾನು ತೋರಿಸ್ತೀನಿ. ಅಡ ಮಡ್ಬಿಟ್ಟೆ ಗಾಡಿ ತಗೋಬರೋದು. ಏನು ಮಮ್ಮಿ? ಓ ಗೈಸ್, ನಮ್ಮ ಅಮ್ಮ ನೋಡಿ ಕಾರ್ನೇ ತಗೋಬೋದಿತ್ತು ಅಂತವ್ರೆ. ಇವಾಗ ಹೇಳೋ, ಬೈಕಾ ಕಾರಾ? ಮಮ್ಮಿ, ನನ್ ಸಂಪಾದನೆ ತತ್ತೀನಿ ಕಾರ್ನ. ನಮ್ಮಮ್ಮ ಬೈತವ್ರೆ ಗೈಸ್, ವೈಟ್ ಹಾಕಕ್ಕೆ ಹೋಯ್ತಾ ಇದೆಯಾ, ಬೇರೆ ಹಾಕ ಹೋಗೋದು. ಮಮ್ಮಿ, ಅಷ್ಟು ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದೀವಿ ಗೈಸ್. ಅಯ್ಯೋ ರಾಮ, ನಡಿ ಸಬಾಷ್. ನಿಧಾನಕ್ಕೆ ಟಾಟಾ. ಓಯ್ ಟಾಟಾ ಮಾಡೋ. ಇದೆ ಇದು ಮಾಡೋರೆ ನಮ್ಮಮ್ಮ ಅಂದ್ರೆ ಗೈಸ್. ಹೋಗಿ ಬೈಕ್ ತರೋಗಿ ಅಂತ ಕಳಿಸ್ಬಿಡ್ತಾವ್ರೆ, ಯಾರು ದುಡ್ಡೇ ಕೊಟ್ಟಿಲ್ಲ. 25,000 ನನ್ಗೇನ್ ಗೊತ್ತು? ಕೊಡು, 25 ಉಳಿಸ್ಕೊಂಡ್ರು ತಗೊಂಡ್ಬಿಡ್ರಿ. ಎಲ್ಲ ತೋರಿಸ್ತೀನಿ. ಇಲ್ಲಿ ಇವಾಗ 40,000 ಇದೆ. ಚೆನ್ನಾಗಿ ಕಾಣಿಸ್ತೈತಂತೆ. ಹಳೇ ಕಾಲದಲ್ಲ ಚಿಕ್ಕಪ್ಪ ಇದು. ಗಿಟಾರ ಇದು ಮಾಡೋದು ನೋಡಿ, ಹಳೇ ಕಾಲದ ಹೆಂಗೈತೆ. ಒಡವೆ ಅಡ ಮಾಡ್ಕೋಕೆ ಬ್ಯಾಂಕ್ ಬಂದಿದ್ದೀವಿ ಗೈಸ್. ಬ್ಯಾಂಕ್ ಬಂದ್ವಿ, ಚಿನ್ನ ಟೆಸ್ಟ್ ಮಾಡ್ತಾ ಇದಾರೆ ನೋಡಿ. ಚಿನ್ನ 18 ಗ್ರಾಮ್ ಐತೆ. ಇವಾಗ ಸ್ಟಾಂಪ್ ತಗೊಬರಕ್ ಹೋಯ್ತಾ ಇದೀನಿ ಗೈಸ್. ಇದೇ ಸ್ಟಾಂಪ್ ಅಂತ ಗೈಸ್. ಬ್ಯಾಂಕಲ್ಲಿ ಕೊನೆಗೂ ದುಡ್ಡು ಇಸ್ಕೊಂಡ್ವಿ. ಇವಾಗ ಒಂದು ಅಡಾಪ್ಟರ್ ಆರ್ಡರ್ ಮಾಡಿದೆ, ಅದು ಅಡಾಪ್ಟರ್ ಬಂದೈತಂತೆ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಇಸ್ಕೊಬರೋಣ ಬನ್ನಿ. ಅನ್ಬಾಕ್ಸಿಂಗ್ ಇಲ್ಲ ಇಲ್ಲಿ ಗೈಸ್. ಇವಂದೇ ಏನಿರ್ಬೋದು ಹೇಳಿ? ನನ್ನ ಅಂಡ್ರವೇರು. ನಿಜ ಹಿಂಗೆ ಹಾಕ್ತೀನಿ. ಹಾಕು, ಇದು ಹೊಡೆ ತೋರಿಸ್ಬಿಡದ? ನೀನು ಹಾಕೊಳ್ಳಲ್ವ ಗೈಸ್? ಅದ್ರಲ್ಲೇನು ಗೈಸ್, ನಮ್ಮ ನೀವ್ ಹಾಕೊಳ್ಳಲ್ವಾ ಅಂತೀನಿ. ತೋರಿಸ್ತೀನಿ. ಒಂದು ಅಡ ಬುಕ್ ಮಾಡಿದೆ, ಬಂದೈತೆ ನೋಡಿ. ಇದ್ಬಿಡ್ಲ? ಬಿಡೋ ಬೇಡ, ಇರಲಿ ಗೈಸ್. ಇವನೇನು ಆರ್ಡ್ರ್ ಮಾಡೋಣ ನೋಡಿ ಗೈಸ್. ಕಾಚಾ ಗೈಸ್, ಕಾಚಾ ಮಾಡೋಣ ಗೈಸ್. ಅಂದ್ರೆ ಅವನೇ ತೋರಿಸ್ತಾನೆ ಗೈಸ್. ಅವನದು ಅವನೇ ತೋರಿಸ್ತಾನೆ. ಹಾಕೊಂಡು ತೋರಿಸ್ತೀನಿ. ಪ್ಯಾಂಟ್ ಮೇಲೆ ಹಾಕೋಬಿಡ್ಲ ಸೂಪರ್ ಮ್ಯಾನ್ ತರ. ಆಫ್ ಮಾಡಿ ಆಯ್ತಲ್ಲ. ಪ್ಯಾಂಟ್ ಮೇಲೆ ಹಾಕೋಬಿಡು ಸೂಪರ್ ಮ್ಯಾನ್ ತರ. ನಾಳೆ ಬಾ ಗೈಸ್. ಒಂದ್ರಲ್ಲಿ 2 ಕಾಚ ಕೊಟ್ಟವರಲ್ಲ, ಅದೇ ಒಂದೇ ಕಲರ್. ಒಂದು ನನಗೆ ನಿನ್ಗೆನಾ? ಒಂದು ನನಗೆ, ಒಂದು ಅವನಿಗೆ. ಇದು ಕಸ ಹೆಸರು XYXX ಅಂತ ಇಲ್ಲ ಇದೆ. XYXX ಹಿಂಗೆ ಸೈ
ಅವ್ರ ಅಮ್ಮ ಗೈಸ್, ಅವ್ರ ಅಮ್ಮ ಹೇಳ್ತವ್ರೆ ಕಳ್ಸೋ ಫೋಟೋನ ಹಂಗೆ ಇಟ್ಕೊಂಡಿರೋದನ್ನ ನಾನು ಗ್ರೂಪ್ ಹಾಕ್ತೀನಿ ಅಂತವ್ರೆ. ನಡಿ ಇನ್ನೇನು ಇಟ್ಕೊಳ್ಳ ಇನ್ನೊಂದ್ಸಲ ಆಯ್ತು ಕಳ್ಸ್ಬಿಡೋದ ನಿಮ್ಮ ಅಮ್ಮನ ಆಸೆ ಪಾಪ. ಏನ ಹಿಂಗೆ ಇಟ್ಕಲ್ಲ ಹಿಂಗೆ ಗ್ರೂಪ್ ಮುಖ ಕಾಣ್ತೆ. ಇತ್ತು ಎಷ್ಟು ಕಾಚ ಆರ್ಡ್ರ್ ಮಾಡೋನೆ. ಆಮೇಲೆ ಎಲ್ಲಾರು ಇದ್ ಮಾಡ್ಬಿಡಾರಲ್ಲ ಕಾಚಾ ಮ್ಯಾನ್ ಅನ್ಕೊ ಓಡಾಡ್ತಾರ ಆಮೇಲೆ. ಎಷ್ಟು ಇದ್ರು ಪ್ರೈಸ್ ಇದ್ರದ್ದು ಬಂದು 250 rupees. ತುಂಬಾ ಕಂಫರ್ಟಬಲ್ ಇದೆ. ಏನೋ ದಪ್ಪ ಗಿಪ್ಪ ಇದ್ರು ಆಗುತ್ತೆ ಇವಂತರ. ರಾಜಾಜಿ ರಿವ್ಯೂ ಇವನೇ ಕೊಡ್ತಾನೆ ಗೈಸ್, ನೋಡಿ ಹೆಂಗೆ ಬಿಡ್ಲ ಇನ್ನಿ ಕಡೆಯಿಂದ ಮತ್ತೆ ನೀನು ಆಫರ್ ಬಿಡ್ಸೋದ, ಇವನೇ ರಿವ್ಯೂ ಮಾಡ್ಸೋನೆ ಅಂದ್ಬಿಟ್ಟು ಗುಡ್. ಲೋ ಈ ಗಾಡಿಗೆ ಹಾಕ್ತಿದ್ದೀನಿ A few moments later. ಗೈಸ್. ಕೊನೆಗೂ ಬೈಕ್ ತಗೊಳಕ್ ಬಂದಿದ್ದೀವಿ, ಟೆಸ್ಟ್ ಡ್ರೈವ್ ನೋಡ್ಬೇಕು ಇವಾಗ. ಗೈಸ್ ಅಲ್ಲಿ ನಿಂತಿದೆ ನೋಡಿ, ಆ ಕಡೆ ಲಾಸ್ಟು ಅದೇ ಬೈಕು ತಗೋತಾ ಇರೋದು. ಮತ್ತು ಬೈಕ್ ತಗೊಳಕ್ಕೆ ಏನೇನು ಬೇಕು ಫಾರ್ಮಾಲಿಟೀಸ್ ಎಲ್ಲ ಮಾಡಾಯಿತು ಗೈಸ್. ಕ್ಯಾಶ್ ಕೌಂಟ್ರಿಗೆ ಬಂದು ಅಮೌಂಟು ಕಟ್ತಾ ಇದ್ದೀವಿ. ಕೊನೆಗೂ ಬುಕ್ ಮಾಡಾಯಿತು, ಹೋಗ್ತಾ ಇದ್ದೀವಿ. ಗುರುವಾರ ಬರುತ್ತಂತೆ, ಗುರುವಾರವರೆಗೂ ವೆಯ್ಟ್ ಮಾಡಿ. ಕೊನೆಗೂ ಗಾಡಿ ಬುಕ್ಕಿಂಗ್ ಮಾಡಾಯಿತು. ಗುರುವಾರ ಬರುತ್ತೆ ಗಾಡಿ. ಗುರುವಾರ ತಗೊಬರೋದು ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಹಾಕ್ತೀನಿ ನೋಡಿ. ಮಂಡ್ಯದಲ್ಲೆಲ್ಲ ಮುಗಿಸ್ಕೊಂಡು ಮದ್ದೂರು ಬಂದಿದ್ದೀನಿ. ಮದ್ದೂರಲ್ಲಿ ಸುಕ್ಕಿತವ್ರು ಸಿಕ್ಕಿದ್ರು, ಡಾಲಿ ಸುಕ್ಕಿತವ್ರನ್ನ ಕರ್ಕೊಂಡು ಶವರ್ಮ ತಿನ್ನಕ್ಕೆ ಬಂದಿದ್ದೀನಿ. ಬರೀ ಸುಖಿತ್ತು ಬರೀ ಸುಕ್ಕಿ ಡಾಲಿ ಸುಕ್ಕಿತ್ ಬಿಟ್ಬಿಟ್ಟು ಇವಾಗ ಬರೀ ಸುಕ್ಕಿತ್ ಮಾಡ್ಕೊಬಿಟ್ಟವ್ರೆ. ಶವರ್ಮ ತಿನ್ನೋಣ ಅಂತ ಬಂದಿದ್ದೀನಿ. ಲುಕ್ ಕೊಡ್ತಾನೆ ಸಾಕು ಬಿಡಿ. ತಿನ್ಕಲ್ಲ ಗೈಸ್. ಕೊನೆಗೂ ಮನೆಗೆ ಬಂದೆ. ಬನ್ನಿ ನಮ್ಮ ಅಮ್ಮ ಕೂತವ್ರೆ ಇಲ್ಲಿ ಹೂವು ಕಟ್ಕೊಂಡು. ನೋಡಿ ಹೂವು ಕಟ್ತವ್ರೆ ಮಮ್ಮಿ. ಹಾಂ ಗಾಡಿ ಬುಕ್ ಮಾಡ್ಬಿಟ್ಟು ಬಂದೆ. ಏನೋ ನಮ್ಮಮ್ಮ ಮಾತಾಡ್ತಾನೆ ಇಲ್ಲ ಗೈಸ್. ಮಾತಾಡ್ಸೋಣ ಏನಾದರೂ ಕಾಮಿಡಿ ಸೀನ್ ಆಯ್ತದ ಅಂತ ನೋಡ್ತಾ ಇದ್ದೀನಿ. ನಮ್ಮಮ್ಮ ಮಾತಾಡ್ತಾನೆ ಇಲ್ಲ. ಈ ಮಾತಾಡು ಮಮ್ಮಿ. ಮಮ್ಮಿ ಗಾಡಿ ಹೆಂಗದೆ ಗೊತ್ತೇ, ನೀನು ಓಡ್ಸೋಕ್ಕಾಗೋದಿಲ್ಲ ಹಂಗದೆ. ಓಡ್ಸಲ್ವ ನೀನು? ಯಾಕೋ ಮೂಡ್ ಸರಿಯಿಲ್ಲ ಅನಿಸ್ತದೆ ಗೈಸ್ ನಮ್ಮಮ್ಮಂದು, ಅದಕ್ಕೆ ಮಾತಾಡ್ತಾ ಇಲ್ಲ ಗೈಸ್. ನಮ್ಮಮ್ಮ ಯಾಕೋ ಅಳ್ತವ್ರೆ. ಅಳ್ತಾ ಇದೆಯಲ್ಲ ಮತ್ತೆ. ಈಗ ನೋಡು ಹಸು ಕುಡಿದಿಲ್ವಾ? ಮುಗೀತು ಆ ಕಾಲ, ಇವಾಗ ಹೊಸ ಕಾಲ ಬಿಟ್ಟಾಕ್ಬಿಡ್ಬೇಕದ. ಈಗ ಹಸುವೆ ಪಡುದಿಲ್ವ ಈಗ್ಲೂ? ಪಡ್ತಾರೆ ಕಣ್ಮಮ್ಮಿ, ಈಗ ಚೆನ್ನಾಗಿರೋದಕ್ಕೆ ತಾನೇ ಮಾತಾಡ್ಸೋದೆಲ್ಲ. ಆಯ್ತು ಬಿಡು, ಇವಾಗ ಹೇಳ್ಬೇಡ. ಕೂತಿದ್ದು ಅವ್ರ ಜೊತೆ ಬಂದೆ, ಬೇಜಾರಾಗೋಯ್ತು. ನಾನು ಯಾಕಪ್ಪ ಈ ಮುದ್ದತೆಯಿಂದ ಎಲ್ಲರೂ ಯಾಕೆ ನಂಬನು, ನಾನು ಬರಬೇಕಂತ ಅವಶ್ಯಕತೆ ಏನಿತ್ತು ಅಂತ ಮನಸ್ಸು ನೋವಾಯಿತು. ಅವಳಿಗೆ ಏನು ಅಂದಿಲ್ಲ ಅಂತ ಅವಳಿಗೆ ಅನ್ನಿಸ್ತಾನೆ ಇರ್ಬೋದು, ನನಗಂತೂ ಸಖತ್ ನೋವಾಯಿತು. ನೀವು ಚಿಕ್ಕವರು, ನಾವು ಇಷ್ಟು ಲೆವೆಲಲ್ಲಿ ಇರ್ಲಿಲ್ವಲ್ಲ. ಇನ್ನು ಮುಂದೊಂದು ದಿನ ಹಿಂಗೆ ಕಲಿತಾಳೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಏನು ಒಂಥರ ಗಂಧ ನಾವು ಒಂದು ಲೆವೆಲಲ್ಲಿ ಇಲ್ದೆ ಹೋದಾಗ ಅವ್ರಿಗೊಂಥರ ಅವರು ಏನಂತ ಇದಾಗಿ ನೋಡಲಿಲ್ಲ ನನ್ನ. ಅದು ಹೇಳೋಕ್ಕಾಗೋದಿಲ್ಲ. ಮನ್ಗಿದ್ರೆ ವಾತಾವರಣ ಎದ್ದಿರುವ ಗಂಡ ಒಂದು ಕೆಲಸ, ಅವಳೊಂದು ಕೆಲಸ. ರೊಟ್ಟಿಗೆ ಕಲಿಸ್ತಿದ್ಲು, ಅದು ತಿನ್ಸು ಕಳಿಸ್ಲಿಲ್ಲ ಗೊತ್ತೇ ಅವಳು. ಅಲ್ಲಿಂದ ಸ್ಕೂಲ್ನಲ್ಲಿ ಬಿಡಿಸ್ಕೊಡ್ಲಿಲ್ಲ. ಬಂದು ನಾನು ಬಸ್ ಕಾಯ್ಕೊಂಡು ಬಸ್ಗೆ ಊರಿಗೆ ಬಂದೆ. ಅವತ್ತು ಮಾಡೋದು ಗಾಸಿ ನನಗೆ ಅವ್ರ ಜೊತೆ ಮಾತಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಅಷ್ಟು ನೋವು ಮಾಡಿಬಿಟ್ಲು ಗೈಸ್. ಏನು ಗೊತ್ತಾ, ನಾವು ಗಾಡಿ ತಗೊಳಕ್ಕೆ ಏನು ಮೇನ್ ರೀಸನ್ ಅಂತಂದ್ರೆ ಕೆಲವೊಂದು ಅವಮಾನಗಳು. ಮತ್ತೆ ಎಲ್ಲರ ತಾಯಂದ್ರು ಥರನೂ ನಮ್ಮಮ್ಮ ಹೇಳೋದೇನಂತಂದರೆ ಯಾರಿಗೂ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಇದರಿಂದ ಅದು ಜಾಸ್ತಿ ದಿನ ಇರೋದಿಲ್ಲ. ಅನ್ಯಾಯ ಮಾಡಿದವರು, ಮೋಸ ಮಾಡಿದವರು, ಅಥವಾ ಮೋಸ ಮಾಡಿಬಿಟ್ಟು ಏನಾದರೂ ಪಡ್ಕೊಂಡವರು ಅದು ಜಾಸ್ತಿ ದಿನ ಇರೋದಿಲ್ಲ. ಈ ಥರನೇ ಹೇಳೋದು ನಮ್ಮಮ್ಮ. ಅಲ್ಲ ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ತುಂಬಾ ಕಷ್ಟಪಟ್ಟವ್ರೆ. ಅದು ಆ ನೋವುಗಳು ಮತ್ತು ಬೇರೆಯವರಿಂದ ಒಂದು ಮಾತು ಕೇಳಿಸ್ಕೊಳ್ಳೋಕ್ಕೆ ನಮ್ಮಮ್ಮ ಇಷ್ಟಪಡೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಇಲ್ಲ ನಮಗೆ ಗಾಡಿ ಬೇಕೇ ಬೇಕು, ಬೇರೆಯವ್ರ ಯಾರನ್ನು ಕೇಳೋಕ್ಕಾಗೋದಿಲ್ಲ, ಗಾಡಿ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಗಾಡಿ ತಗೊಂಡಿರೋದು. ಇಷ್ಟ ಗೈಸ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.
ಲವ್ ಯು, ಬಾಯ್. ಫಾಲೋ ಮಾಡಿ ಗೈಸ್. ನಮ್ಮಮ್ಮ